ಅರಮನೆ ಆವರಣಕ್ಕೆ 15 ಕೋಟಿಗೆ ಅಕ್ವಿಷನ್ ಮಾಡಬೇಕು ಅಂತ ಒಂದು ಕಾಯ್ದೆ ಆಗಿದೆ. ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾನು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಆ ನಂತರ ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಅವರು ಪೆಂಡಿಂಗ್ ಇರ್ತಕ್ಕಂಥದ್ದು. ಈ ಮಧ್ಯೆ ರಸ್ತೆ ಮಾಡಲಿಕ್ಕೆ 15 ಕೋಟಿನಲ್ಲಿ ಬೇಕಿರ್ತಕ್ಕಂಥ ಸುಮಾರು 15 ಎಕರೆಯಷ್ಟು ಬೇಕಾಗ್ತದೆ. ಸುತ್ತ ರೋಡಿಂದ ಒಂದು 30 ಅಡಿ 35 ಅಡಿ ಸುತ್ತ ತಗೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದರಿಂದ ಅದಕ್ಕೆ ಕಾಂಪನ್ಸೇಷನ್ ಅರೌಂಡ್ 15 crores ಬರ್ತದೆ ರಫ್ಲಿ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ನೀವು 3011 ಕೋಟಿ TDR 3011 ಕೋಟಿ TDR ಕೊಡೋದು ಒಂದೇ, ದುಡ್ಡು ಕೊಡೋದು ಒಂದೇ. ಆ ಹಣ ಕೊಡಿ ಅಂತ ಹೇಳಿ ಅವರು ಎಕ್ಸಾರ್ಬಿಟೆಂಟ್ ಆಗಿ ಹೇಳಿದ್ದಾರೆ. ನಾವು ಸರ್ಕಾರ ಒಂದು ಹಂತದಲ್ಲಿ ಏನು ಚಿಂತನೆ ಮಾಡಿದ್ದು, ನಮ್ಮ ರಸ್ತೆನೇ ಬೇಡ, ರಸ್ತೆ ಜಮೀನೇ ಬೇಡ, ರಸ್ತೆನೇ ಮಾಡೋದು ಬೇಡ. 3011 ಕೋಟಿ ರಸ್ತೆ ಮಾಡಿಕೊಟ್ರೆ ಅವ್ರುಗಳಿಗೆ ಒಳ್ಳೆ ಅಪ್ರೋಚು ಇರೋ ಜಾಗಕ್ಕೆ ಒಳ್ಳೆ ಅಪ್ರೋಚ್ ಮಾಡಿಕೊಟ್ಟಂಗೆ ಆಗ್ತದೆ. ಅದರಿಂದ ಈ ಸದ್ಯಕ್ಕೆ ನಾವೇನು ಮಾಡೋದೇ ಬೇಡ ಅಲ್ಲಿ ಅಂತ ಹೇಳಿ ತೀರ್ಮಾನ ಮಾಡಿದೆ. ಆದರೂ ನಮಗೆ ರಸ್ತೆನೇ ಜಾಗನೇ ಬೇಡಪ್ಪ, ರಸ್ತೆನೇ ಮಾಡಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ತಿಳಿಸಿದ್ರು ಕೂಡ ಸುಪ್ರೀಂ ಕೋರ್ಟ್ನವರು 3011 ಕೋಟಿ ನೀವು ಕೊಡಬೇಕು TDR ಅವರಿಗೆ ಅಂತೇಳಿ ನಿರ್ದೇಶನ ಕೊಟ್ಟಿದ್ದಾರೆ. ಅದ್ರ ಮೇಲೆ ಆ ನಿರ್ದೇಶನ ಪಾಲನೆ ಆಗಿಲ್ಲ ಅಂತೇಳಿ ಕಂಟೆಂಪ್ಟು ಕೂಡ ಹಾಕ್ಕೊಟ್ಟಿದ್ದಾರೆ. ಅದರಿಂದ ನಮಗೆ ಭೂಮಿನೂ ಬೇಡ, ರಸ್ತೆನೂ ಬೇಡ ಅಂತ ಹೇಳಿ ತೀರ್ಮಾನ ಸರ್ಕಾರ ಈಗಾಗಲೇ ಒಂದು ಅಭಿಪ್ರಾಯಕ್ಕೆ ಬಂದಿದೆ. ಆ ದಿಸೆಯಲ್ಲಿ ನಮಗೆ ಅದು ಪೂರಕವಾದಂಥ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸ್ಲಿಕ್ಕೆ ನಿನ್ನೆ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದೆ. ಯಾರನ್ನ ಆಯ್ತು, ಇವೆಲ್ಲ ಒಪ್ತೀರಾ? 3011 ಕೋಟಿ ರಾಜ್ಯದ ಜನ ಒಪ್ಪಿದ್ರೆ ಕೊಡೋಣ, ನಮ್ದೇನಿಲ್ಲ. 15 ಕೈ ಬಿಡೋದಕ್ಕೆ ಅದು TDR ಕೊಡಿ, ನೀವು ಜಾಗ ತೊಗೊಂಡಿದ್ದೀರಿ ಅಂತ ಅವ್ರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಒಪಿನಿಯನ್ ಬಂದಿದೆ. ಅದರಿಂದ ನಮಗೆ ಅಷ್ಟೊಂದು 3011 ಕೋಟಿ ಕೊಟ್ಟು ನೀವು ಜಮೀನು ತೊಗೊಂಡು ಸರ್ಕಾರ ಉಳಿತವೇನ್ರಿ? ಅದರಿಂದ ಅದನ್ನು ನಾವು ಬೇಕಿಲ್ಲ, ನಮಗೆ ರಸ್ತೆನೂ ಮಾಡೋದಿಲ್ಲ ನಾವು, ನಿಮ್ಮ ಜಮೀನು ಬೇಡ ಅಂತ ನಮ್ಮ ತೀರ್ಮಾನ. ಅದರಿಂದ ಇದಕ್ಕೇನು ತೊಂದರೆ ಇದೆ? ಅದಕ್ಕೆ ಈಗ ಆಯ್ತಪ್ಪ, ನಿಮ್ಮೂರಲ್ಲಿ ಕಾಲೇಜ್ ಇದೆ, ಇನ್ನು ಪಕ್ಕದೂರಲ್ಲಿ ಇನ್ನೊಂದು ಕಾಲೇಜ್ ಮಾಡಿಬಿಟ್ರೆ ನಿಮ್ಮ ಕಾಲೇಜ್ ಮುಚ್ಚಿಬಿಡ್ತಾರ? ನೋಡಿ, ಯೂನಿವರ್ಸಿಟಿಗಳು ಹೆಚ್ಚು ಮಾಡೋದ್ರಿಂದ ಈಗ ಎಷ್ಟಿದ್ದಾವೆ ನಮ್ಮ ರಾಜ್ಯದಲ್ಲಿ? ಮೊದಲು ಎಷ್ಟಿದ್ದೋ ಮೈಸೂರು ಯೂನಿವರ್ಸಿಟಿ ಇತ್ತು, ಅದು ಬಿಟ್ಟರೆ ಅಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಒಂದಿತ್ತಪ್ಪ. ಈಗ ಎಷ್ಟಿದ್ದಾವೆ ಯೂನಿವರ್ಸಿಟಿ? ಲೆಕ್ಕನೇ ಇಲ್ಲ. ಈಗ ಡೀಮ್ಡ್ ಯೂನಿವರ್ಸಿಟಿ ಅವು ಇವೆಲ್ಲ ಲೆಕ್ಕ ಹಾಕೊಂಡ್ಬಿಟ್ರೆ ಲೆಕ್ಕಕ್ಕೆ ಸಿಕ್ಕಲ್ಲ, ಅಷ್ಟೊಂದಿದ್ದಾವೆ. ಅದರಿಂದ ಜನಸಂಖ್ಯೆನೂ ಜಾಸ್ತಿ ಇದೆ ರೀ. 1947 30 ಕೋಟಿ ಇತ್ತು, ಈಗ ಎಷ್ಟಿದ್ದೀವಿ ನಾವು? 30 ಕೋಟಿ ಇನ್ಕ್ಲೂಡ್ಸ್ ಪಾಕಿಸ್ತಾನ ಆ್ಯಂಡ್ ಬಾಂಗ್ಲಾದೇಶ್. ಈಗ ನಾವು ಎಷ್ಟಿದ್ದೀವಿ? 140 ಕೋಟಿ ಇದ್ದೀವಿ, ಎಕ್ಸ್ಕ್ಲೂಡಿಂಗ್ ಪಾಕಿಸ್ತಾನ ಆ್ಯಂಡ್ ಬಾಂಗ್ಲಾದೇಶ್. ಅದರಿಂದ ಜನಸಂಖ್ಯೆ ಹೆಚ್ಚುತ್ತಾ ಹೋಗ್ತಾನೂ ಕೂಡ ವಿದ್ಯಾವಂತ ಸಂಖ್ಯೆನೂ ಮೊದಲೆಲ್ಲ 20% 30% ಇತ್ತು. ರಾಯಚೂರಲ್ಲಿ 5% ಇತ್ತು. ಈಗ ವಿದ್ಯಾವಂತ ಸಂಖ್ಯೆನೂ ಹೆಚ್ಚುತ್ತೆ. ಮತ್ತು ವಿದ್ಯೆ ಕಲಿಯೋದ್ರಲ್ಲೂ ಕೂಡ ಮೊದಲು ಡಿಗ್ರಿ ಅಂತ ಹೇಳಿದ್ರೆ ನೀವು ಬರೀ BA BSc BCom ಮಾಡಿಬಿಟ್ರೆ ದೊಡ್ಡದಾಗುತ್ತೆ. ಈಗ ಎಷ್ಟು ಕೋರ್ಸ್ಗಳು ಬರ್ತವೆ, ಏನು ಕತೆ. ಹಾಗಾಗಿ ವಿದ್ಯಾಭ್ಯಾಸ ಒಂದು ದೊಡ್ಡ ಒಂದು ಫೀಲ್ಡ್. ಅದು ಎಲ್ಲ ಮಕ್ಕಳು ಅನುಕೂಲ ಆಗಲಿ ಅಂತ ಹೇಳಿ ಈ ರೀತಿ ಕಾಲೇಜನ್ನು ಮಂಡ್ಯದಲ್ಲಿ ಮಾಡಿರ್ತಕ್ಕಂಥ. ಅದರಿಂದ ಹಾಸನದಲ್ಲಿರ್ತಕ್ಕಂಥ ಯಾವುದೇ ವ್ಯವಸ್ಥೆಗೆ ಬಾಧಿತ ಆಗೋದಿಲ್ಲ. ಸುಧಾಕರ್ ಸರ್ ಗಮನಕ್ಕೆ ತಂದಿದ್ದೀವಿ, ಈಗಾಗುತ್ತೆ ಬಜೆಟ್ ಆದ್ಮೇಲೆ. ಈಗ ನಮ್ಮ ಲೋಕಸಭಾ ಸದಸ್ಯರು ಈಗಾಗಲೇ ಸಂಬಂಧಪಟ್ಟಂಥ ಸಚಿವರ ಗಮನಕ್ಕೆ ತಂದಿದ್ದಾರೆ. ಈಗ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಅಂದರೆ ಏಪ್ರಿಲ್ ತಿಂಗಳಿಂದ ಬೇಕಿರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ತಾವು ಹೇಳಿದ ಮೇಲೆ ಅದನ್ನು ತೀವ್ರವಾಗಿ ಗಮನ ಇಟ್ಕೊಂಡು ಮುಂದಿನ ಒಂದು ತಿಂಗಳು 2 ತಿಂಗಳೊಳಗಡೆ ಮಿನಿಸ್ಟರಿಗೆ ಒಮ್ಮೆ ಭೇಟಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ನಾವಿಬ್ಬರು ಸೇರಿ. ಅವರು ಕೂಡ ಭೇಟಿ ಕೊಟ್ಟಾಗ ಏನೆಲ್ಲ ಬೇರೆ ಬೇರೆ ಸೌಲಭ್ಯಗಳ ಕೊರತೆ ಇದೆ, ಆ ಸೌಲಭ್ಯಗಳನ್ನು ಕೊರತೆ ಇರ್ತಕ್ಕಂಥ ನಿವಾರಣೆ ಮಾಡುವಂಥ ಕೆಲಸ ಮಾಡಿಸ್ತೇವೆ. ನಾನು ಹೇಳ್ದಲ್ಲ, ಇನ್ನೊಂದು ತಿಂಗಳು 15 ದಿವಸದಲ್ಲಿ ಅವ್ರನ್ನೂ ಕರ್ಕೊಂಡು ಬರ್ತೀವಿ. ಫ್ಲೈಓವರ್ ಬಗ್ಗೆ ಈ ಸರಿ ಬಜೆಟಲ್ಲಿ ಹಣ ಕೊಡಲಿಕ್ಕೆ, ಈ ಸರಿ ವೋಟ್ ಆನ್ ಅಕೌಂಟ್ ಬಜೆಟ್ ಮಾಡೋದಿಲ್ಲ, ಈ ಸರಿ ಫುಲ್ ಬಜೆಟ್ ಮಾಡ್ತಕ್ಕಂಥದ್ದು. ಈಗಾಗಲೇ ನಾನು ಮತ್ತು ಲೋಕಸಭಾ ಸದಸ್ಯರು ಇತರೆ ಮುಖಂಡಗಳು ಮಾತಾಡಿದ್ದೀವಿ. ಈ ಒಂದು ಪ್ರೀ ಬಜೆಟ್ ಮೀಟಿಂಗ್ನಲ್ಲಿ
ನಾವು ನಮ್ಮ ಜಿಲ್ಲೆಯದು ಏನೆಲ್ಲ ಸಮಸ್ಯೆಗಳೇನಿದ್ದಾವೆ, ಏನೆಲ್ಲ ಆಗಬೇಕಾಗಿದೆ, ಹಣಕಾಸಿನೊಂದು ಎಷ್ಟು ಒದಗಿಸ್ಕೊಡ್ಬೇಕು, ಮತ್ತು ಹೊಸವನ್ನ ಯಾವುದೆಲ್ಲ ಅವರು ತೀರ್ಮಾನ ಮಾಡಬೇಕು, ಅದ್ರ ಬಗ್ಗೆ ನಾವು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಬಜೆಟಲ್ಲಿ ಅದನ್ನು ಘೋಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಕಾಡಾನೆ ದಾಳಿ ಹಾವಳಿಗಳಿದ್ದಾವಲ್ಲ, ಇದು ನಾವು ಮಾನವ ನಿರ್ಮಿತ ಸಮಸ್ಯೆ ಅದು. ಈಗ ಆನೆಗಳು ಓಡಾಡೋ ಜಾಗದಲ್ಲಿ ಪ್ಲಾಂಟೇಶನ್ ಕಟ್ಕೊಂಡ್ರೆ ಎಲ್ಲೋಗ್ತಾವು? ನೀವು ಪ್ಲಾಂಟೇಶನ್ಲೇ ಓಡಾಡಬೇಕಲ್ಲ ಅವು. ಅದರಿಂದ ಇದು ಒಂದು ರೀತಿಯಲ್ಲಿ ಪಿಡುಗಿದೆ. ಮಾನವ ಮನುಷ್ಯನ ಪ್ರಾಣಿಗಳ ಸಂಘರ್ಷ ಏನಿದೆ, ಇದು ಒಂದು ಮೆನೇಸ್ ಎಲ್ಲ ಕಡೆ ಶುರುವಾಗಿದೆ. ಇಲ್ಲಿನೂ ಆಗ್ತಾ ಇದೆ, ಮತ್ತು ಅಲ್ಲಿ ಬನ್ನೇರುಘಟ್ಟ ಅಲ್ಲಿನೂ ಆಗ್ತಾ ಇದೆ, ಹುಣಸೂರು ಹತ್ರನೂ ಆಗ್ತಾ ಇದೆ, ಮತ್ತು ನಿನ್ನೆ ಎಲ್ಲೋ ನಮ್ಮ ಕರ್ನಾಟಕದ ಹುಲಿ ಬಂದಿದೆಯಲ್ಲ ಒಂದು ಕಡೆ ಊರಿಗೆ. ಸೊ ಹೀಗಾಗಿ ಕೆಲವು ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ದಿನೇ ದಿನೇ ಎಲ್ಲ ಭಾಗದಲ್ಲೂ ಕೂಡ ಹೆಚ್ಚು ಗಮನಕ್ಕೆ ಬರ್ತಾ ಇದ್ದಾವೆ. ಅದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯ ತೀರ್ಮಾನಗಳನ್ನು ಮಾಡಿಸಿ ಈ ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ತಪ್ಪಿಸ್ತಕ್ಕಂಥದ್ದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳೋಣ. ಯಾರಿಗೂ ಅಡಿಯಾಳಲ್ಲ, ಗೊತ್ತಾಯ್ತಾ? ಸರ್ಕಾರದಿಂದ ಏನು ಕೆಲಸ ಮಾಡಬೇಕು ಅಂತೇಳಿ ತೀರ್ಮಾನ ಇದೆ, ಆ ಕೆಲಸ ಮಾಡ್ತೀನಿ. ನಾನು ಬಂದು ಬೇರೆಯವ್ರ ತೀಟೆ ತೀರ್ಸೋಕ್ಕೆಲ್ಲ ನಾನು ಅದಕ್ಕೆಲ್ಲ ಕೇರ್ ಮಾಡೋದಿಲ್ಲ. ನಾನೇ ನಡೀರಿ, ನಾನು ಇಷ್ಟ ಇದ್ದಾಗ ಬರ್ತೇನೆ, ಇಷ್ಟ ಇಲ್ಲದೆ ಹೋಗಿ ಎಲ್ಲ ಹೋಗಿ ತೆಗ್ಸಾಕ ಕೇಳಿ. ಅಲ್ಲಿ ಪರಾಜಿತ ಅಭ್ಯರ್ಥಿಗಳು ಇದ್ದಾರಲ್ಲ, ಹೋಗಿ ಅಲ್ಲಿ ತೆಗ್ಸಾಕ ಕೇಳಿ ತಾಕತ್ತಿದ್ರೆ. ನಿರ್ದಿಷ್ಟವಾಗಿ ಸರ್ಕಾರಿ ಆಸ್ತಿಯನ್ನ ಅವ್ರಿಗೆ ಯಾವುದೇ ರೀತಿ ಗ್ರಾಂಟ್ ಮಾಡಿ ಆಸ್ತಿಯನ್ನ ಕಬಳಿಕೆ ಮಾಡಲಾಗಿದೆ. ಈಗ ಲೇಔಟ್ ಮಾಡ್ತಾ ಇದ್ದಾರೆ. ಅದೇನಿದೆ ವೆರಿಫೈ ಮಾಡಿಸ್ತೀನಿ. ಸಮಿತಿ ಮಾಡಿದ್ದಾರೆ ಯಾವುದು ಕಂದಾಯ ಇಲಾಖೆಯಿಂದ. ಸಮಿತಿ ಬಂದು ಸತ್ಯಾಸತ್ಯತೆಗಳನ್ನ ಪರಿಶೀಲಿಸಿ ಕ್ರಮ ತಗೊಂಡು ಸಮಿತಿ ಮಾಡಿದಾರಪ್ಪ. ಏರ್ಪೋರ್ಟ್ ಸಂಬಂಧಪಟ್ಟಂಗೆ ಮೂಲ ಯೋಜನೆಯಂತೆ ಪ್ರಾಜೆಕ್ಟ್ ಜಾರಿಯಾಗಬೇಕು ಅಂತೇಳಿ ನಮ್ಮ ಜಿಲ್ಲೆ JDS ನಾಯಕರುಗಳು ಒತ್ತಾಯ ಮಾಡ್ತಾ ಇರ್ತಾರೆ. ಈಗ ನಡುವೆ ಏನು ಪ್ರಾಜೆಕ್ಟ್ ನಡೀತಾ ಇತ್ತು ಅದು ಅರ್ಧಂಬರ್ಧ ಕೆಲಸ ಆಗ್ತಕ್ಕಂಥ ಕಾಮಗಾರಿ ನಡೀತಾ ಇದೆ. ಮೂಲ ಯೋಜನೆಯಂತೆ ಆಗಬೇಕು ಅಂತೇಳಿ ಸರ್ಕಾರದ ಮಟ್ಟದಲ್ಲಿ ಏನಾಗಿದೆ? ಮೂಲ ಯೋಜನೆಯಂತೆ ಆಗಬೇಕು, ಅದು ವಿಸ್ತೀರ್ಣ ಆಗಬಾರ್ದು ಅಂತಕ್ಕಂಥ ತೀರ್ಮಾನ ನಾವೆಲ್ಲ ಮಾಡೋದು. ಟೆಕ್ನಿಕಲ್ ಟೀಮ್ ಅವರು ಏವಿಯೇಷನ್ ಅವ್ರು ಏನಿರ್ತಾರೆ ಅವ್ರುಗಳು ತೀರ್ಮಾನ ಮಾಡ್ತಾರೆ. ಈಗ ಏರ್ ಸ್ಟ್ರಿಪ್ ಎಷ್ಟು ಲೆಂತ್ ಇರಬೇಕು, ಮತ್ತು ಬೇರೆ ಬೇರೆ ಏನೇನು ಸೇಫ್ಟಿ ದೃಷ್ಟಿಯಿಂದ. ಈಗ ಈ ಏವಿಯೇಷನ್ನಲ್ಲಿ ಸೇಫ್ಟಿ ದೃಷ್ಟಿಯಿಂದ ಪ್ರತಿ ವರ್ಷ ಪ್ರತಿ ತಿಂಗಳು ಕೆಲವು ಬದಲಾವಣೆಗಳನ್ನು ಮಾಡ್ತಾನೆ ಹೋಗ್ತಿರ್ತಾರೆ. ಅವರು ಇದನ್ನು ಕಮಿಷನ್ ಮಾಡೋ ಅಷ್ಟೊತ್ತಿಗೆ ಸೇಫ್ಟಿ ದೃಷ್ಟಿಯಿಂದ ಏನೆಲ್ಲ ಸೌಲಭ್ಯಗಳು ಬೇಕಾಗ್ತದೆ ಅದನ್ನು ಅವರು ಸೂಚನೆ ಮಾಡ್ತಾರೆ. ಆ ಸೂಚನೆ ಅಂತಲೇ ನಡಿಬೇಕೇ ಹೊರತು ಇಲ್ಲ ನಾಳೆ ನೀವು ಫ್ಲೈ ಮಾಡೋಕ್ಕೆ ಪರ್ಮಿಷನ್ನೇ ಸಿಗೋದಿಲ್ಲ. ಅದರಿಂದ ನಿರಂತರವಾಗಿ ಬದಲಾವಣೆಗಳು ಬೇಕಂದ್ರೆ ಅವ್ರು ಸೂಚಿಸಿದಂಗೆ ಹೊರತು ನಾವು ರಾಜಕಾರಣಿಗಳು ಹೇಳ್ದಂಗೆಲ್ಲ ಬದಲಾವಣೆಗಳು ಮಾಡೋದಿಲ್ಲ. ಮಾಡ್ಸೋಣ ಅದು ಮಾಡಿಸ್ತೀನಿ, ಫ್ಲೈಓವರ್ದು ಮಾಡಿಸ್ತೀನಿ. ಇಲ್ಲ ಬಜೆಟ್ ಇಲ್ಲ, ಈ ಮಧ್ಯೆ ಅದಕ್ಕೆ 70 crores ಏನೋ ನಮ್ಮ ರಾಜ್ಯ ಸರ್ಕಾರದ ಪಾಲೇನೋ ಇದೆ. ಅದರಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ, ಇನ್ನೊಂದು ಸ್ವಲ್ಪ ಕೊಟ್ಟಿಲ್ಲ. ನಾನು ಸೋಮಣ್ಣನಿಗೂ ಮಾತಾಡಿದೆ. ಸೋಮಣ್ಣನು ಬಂದು ಅವರು ನಾನು 15 ದಿವಸ ಒಂದು ತಿಂಗಳು ಶುರು ಮಾಡಿಸ್ತೀನಿ ಅಂತ ಅವರು ಹೇಳೋಗಿದ್ರು. ಈಗ 1ನೇ ತಾರೀಕಿನಿಂದ ಪಾರ್ಲಿಮೆಂಟ್ ಸೆಷನ್ ಇರ್ತದೆ, ಎಲ್ಲ ಡೆಲ್ಲಿಲಿ ಸಿಗ್ತಾರೆ. ಲೋಕಸಭಾ ಸದಸ್ಯರು ಕೂಡ ಅವ್ರನ್ನೆಲ್ಲ ಭೇಟಿ ಮಾಡಿದ್ದಾರೆ. ಈಗಾಗಲೇ ಮತ್ತೊಮ್ಮೆ ಭೇಟಿ ಮಾಡ್ತಾರೆ. ನಾನು ಕೂಡ 1ನೇ ತಾರೀಕು ಕಳೆದ ಮೇಲೆ ಡೆಲ್ಲಿಗೆ ಹೋಗ್ತೀನಿ. ಅವ್ರ ಜೊತೆ ಸೇರಿ ನಾನು ಆ ಸಂಬಂಧಪಟ್ಟಂಥ ಮಂತ್ರಿಗಳನ್ನೆಲ್ಲ ಭೇಟಿ ಮಾಡಿ ಒತ್ತಾಯ ಮಾಡ್ತೀನಿ. ಮೈಕ್ರೋ ಫೈನಾನ್ಸ್ದು ನಾನು ಇಲ್ಲಿ ಹೇಳಬೇಕಾಗಿತ್ತು ಮತ್ತೆ ನೋಡಿ. ಮೈಕ್ರೋ ಫೈನಾನ್ಸ್ ಯಾರೆಲ್ಲ ಜನರನ್ನು ಶೋಷಣೆ ಮಾಡ್ತಾರೆ ಮತ್ತು ಯಾರು ಜನರಿಗೆ ಹಿಂಸೆ ಮಾಡ್ತಾರೆ ಅವ್ರಿಗೆಲ್ಲ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅನ್ನೋದು ನಾನು ಸುಮಾರು 30 ವರ್ಷದ ಮುಂಚೆ ಈ ರೀತಿಯ ಮೈಕ್ರೋ ಫೈನಾನ್ಸ್ನವರು ಅಂದರೆ ಹಳ್ಳಿಗಳಲ್ಲಿ ಸಂತೆಗಳ ಹತ್ರ ಮತ್ತು ನಿಮ್ಮ ಮಾರ್ಕೆಟ್ ಹತ್ರ ಬಂದು ನಿಂತ್ಕೊಂಡು ಬೆಳಿಗ್ಗೆ 900 ರೂಪಾಯಿ ಕೊಟ್ಟು ಸಾಯಂಕಾಲಕ್ಕೆ 1000 ರೂಪಾಯಿ ವಸೂಲು ಮಾಡೋದು, ಮತ್ತು ಬೆಳಗ್ಗೆ 90 ರೂಪಾಯಿ ಕೊಟ್ಟು ಸಾಯಂಕಾಲಕ್ಕೆ 100 ರೂಪಾಯಿ ವಸೂಲು ಮಾಡೋದು, ಇದನ್ನೆಲ್ಲ ನಾನು ಕಣ್ಣಿಂದ ನೋಡಿದ್ದೀನಿ ಯಾವಾಗ ಹಿಂದೆ. ಅದನ್ನ ನೋಡಿನೇ ನಮ್ಮಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸಣ್ಣ ಸಣ್ಣ ಸಮುದಾಯನೂ ಕೂಡ ಒಂದೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಸೊಸೈಟಿಗಳು ಮಾಡ್ಕೊಂಡಿದ್ದಾರೆ. ಅವ್ರವ್ರೇ ದುಡ್ಡಿದೆ, ಅವರೇ ಕೊಟ್ಕೊಳ್ತಾರೆ. ನಮ್ಮಲ್ಲಿ ಆ ರೀತಿ ಆಗಲಿಕ್ಕೆ ಅವಕಾಶ ಆಗಬಾರ್ದು ಅಂತ 25 ವರ್ಷದ ಮುಂಚೆನೇ ನಾವು ಮುನ್ನೆಚ್ಚರಿಕೆ ತೊಗೊಂಡಿದ್ದು.
ಈಗ ನಿಮ್ಮಲ್ಲಿ ವಿಶೇಷವಾಗಿ ಅರಕೂಲಗೋಡು ಈ ಭಾಗದಲ್ಲೆಲ್ಲ ಜಾಸ್ತಿ ತೊಂದರೆ ಆಗ್ತಾ ಇದೆ ಅಂತ ಅದೇ ಮೀಟ್ರ್ ಬಡ್ಡಿ ಅವರು ಮೈಕ್ರೋ ಫೈನಾನ್ಸು ಮೀಟ್ರ್ ಬಡ್ಡಿ ಆಲ್ಮೋಸ್ಟ್ ಎಲ್ಲ ಒಂದೇ ಅಲ್ಲರಿ. ಈಗ ಏನಾಗಿದೆ, ಕೆಲವು NBFC ಅಂತ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಇರ್ತದೆ, ಫೈನಾನ್ಸ್ ಕಂಪನಿಗಳು, ಇವು ನೇರವಾಗಿ ರಿಸರ್ವ್ ಬ್ಯಾಂಕ್ ಲೈಸೆನ್ಸ್ ತಗೊಂಡು ಅವರ ಆಗ್ತಕ್ಕಂಥ ನಿಬಂಧನೆಗಳಿಗೆ ಅನುಗುಣವಾಗಿ ನಡೆಸೋರು. ಅವರು ರಾಜ್ಯ ಸರ್ಕಾರ ಅವ್ರ ಮೇಲೆ ಏನು ಅವ್ರಿಗೆ ನಾವು ಕ್ರಮ ತಗೊಳ್ಳೋದಕ್ಕೆ ನಮಗೇನಿಲ್ಲ. ಕ್ರಮ ಯಾವಾಗ ತಗೋಬೋದು ಅಂದರೆ ಜನಗಳನ್ನ ಹೆರಾಸ್ ಮಾಡ್ತಾರಲ್ಲ ಅಂಥ ಕಾಲದಲ್ಲಿ ನಾವು ಅವರಿಗೆ ಪೊಲೀಸ್ ಇಲಾಖೆಯಿಂದ ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇದೆ. ಅದನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೀವಿ. ನಿನ್ನೆನೂ ಕೂಡ ಮುಖ್ಯಮಂತ್ರಿಗಳು ಬೆಳಗ್ಗೆ 11 ಗಂಟೆಗೆ ಎಲ್ಲರೂ ಕೂಡ ಸಭೆ ಕರೆದು ನನ್ನ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಮತ್ತು ಒಂದು ಆರ್ಡಿನೆನ್ಸೇ ಮಾಡಿ ನಾವು ಈ ರೀತಿಯ ಮೀಟ್ರ್ ಬಡ್ಡಿ ಅಥವಾ ಮೈಕ್ರೋ ಫೈನಾನ್ಸು ಇವೆಲ್ಲ ಯಾವ ರೀತಿ ಜನಕ್ಕೆ ಸಮಸ್ಯೆ ಕೊಡ್ತಾ ಇದ್ದಾರೆ, ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಕಾನೂನಿನಲ್ಲಿ ಕ್ರಮ ತಗೊಳ್ಳುವಂಥದ್ದು ಒಂದು ಕಾಯ್ದೆಯನ್ನೇ ನಾವು ಹೊಸದಾಗಿ ತರಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಈ ಒಂದು ಸೆಷನ್ನಲ್ಲಿ ನಾವು ಅದನ್ನು ಮಾಡಿಸ್ತೇವೆ. ಪೊಲೀಸ್ ಇಲಾಖೆ ಅಥವಾ ಅಧಿಕಾರಿಗಳು ಆ ಥರದಕ್ಕೆ ಡೈರೆಕ್ಷನ್ಸ್ ಆ ಥರದ್ದೇನಿರುತ್ತೆ? ನಿನ್ನೆ ಪೊಲೀಸ್ ಸಂಬಂಧಪಟ್ಟಂಥ ಪೊಲೀಸು, ಕಂದಾಯ ಇಲಾಖೆ, ಬೇರೆ ಬೇರೆ ಎಲ್ಲ ಇಲಾಖೆಗಳು, ನಮ್ಮ ಸಹಕಾರ ಇಲಾಖೆ, ಎಲ್ಲ ಇಲಾಖೆಗೂ ಕೂಡ ಮುಖ್ಯಮಂತ್ರಿಗಳು ನಿನ್ನೆ ಕಟ್ಟುನಿಟ್ಟಿನ ನಿರ್ದೇಶನ ಕೊಟ್ಟಿದ್ದಾರೆ. ಇದರಲ್ಲಿ ಯಾರೆಲ್ಲ ಶೋಷಣೆ ಮಾಡ್ತಾರೆ, ಯಾರೆಲ್ಲ ಜನರಿಗೆ ಹಿಂಸೆ ಕೊಡ್ತಾರೆ, ಅವ್ರ ಮೇಲೆ ಕಾನೂನಿನ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೋಬೇಕು ಅಂತೇಳಿ ನಿನ್ನೆ ಅವರೇ ಸ್ವಯಂ ರಜಾ ಇದ್ದರೂ ಕೂಡ ಮುಖ್ಯಮಂತ್ರಿಗಳು ಅದರ ಈ ಒಂದು ಸಮಸ್ಯೆ ತೀವ್ರತೆಯನ್ನು ಅರಿತುಕೊಂಡು ಅವರು ನಿನ್ನೆ ಎಲ್ಲ ಸಚಿವರುಗಳನ್ನು, ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಎಲ್ಲರೂ ಕೂಡ ಸಭೆ ಕರೆದು ಅವರಿಗೆ ಒಂದು ಕಟ್ಟುನಿಟ್ಟಿನ ನಿರ್ದೇಶನಗಳನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಒಂದು ಮೈಕ್ರೋ ಫೈನಾನ್ಸು ಮತ್ತು ಮೀಟ್ರ್ ಬಡ್ಡಿ ದಂಧೆ ಇದಕ್ಕೆಲ್ಲ ಒಂದು ಕಡಿವಾಣ ಆಗುತ್ತೆ ಅಂತೇಳಿ ನನಗೆ ವಿಶ್ವಾಸ ಇದೆ. ನೋಡಿ, ಧರ್ಮಸ್ಥಳದಲ್ಲಿ ಅವರು ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಂತ ಒಂದು ಇದೆ. ಅವ್ರದ್ದು ಕೂಡ ಮೈಕ್ರೋ ಫೈನಾನ್ಸ್ ಅಂತ ಏನಿಲ್ಲ, ಅವರು ಸ್ವಸಹಾಯ ಸಂಘಗಳಿಗೆ ಸಾಲ ಸೌಲಭ್ಯ ಕೊಡುವಂಥದ್ದು ಮಾಡ್ತಾರೆ. ಅಲ್ಲಿ ಧರ್ಮಸ್ಥಳದ ಹಣ ಅಂತಿದ್ದಂಗೆ ಯಾರೂ ನಿಲ್ಲಿಸ್ಕೊಳ್ಳೋದಿಲ್ಲ. ನಿಲ್ಲಿಸ್ಕೊತಾರ? ಇಲ್ಲ, ವಹಿಸಿದ್ರು ಕೂಡ ಅಲ್ಲಿ ಅದೇ ನನ್ನ ಗಮನಕ್ಕೆ ಬಂದಿಲ್ಲ. ಇದರಲ್ಲಿ ನಾನು ಈ ಒಂದು ಜನರಿಗೆ ಹಿಂಸೆ ಮಾಡಿರ್ತಕ್ಕಂಥದ್ರಲ್ಲಿ ಧರ್ಮಸ್ಥಳದ ಏನು ಗ್ರಾಮೀಣಾಭಿವೃದ್ಧಿ ಯೋಜನೆ ಸಂಸ್ಥೆ ಇದೆ ಅದರಲ್ಲಿ ಎಲ್ಲೂ ಕೂಡ ಅವ್ರ ಬಗ್ಗೆ ದೂರು ಬಂದಿಲ್ಲ.